ಬಿಗ್ ಬಾಸ್ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ. ದಿನದಿಂದ ದಿನಕ್ಕೆ ಕುತೂಹಲವನ್ನ ಹೆಚ್ಚಿಸುವಂತಹ ಶೋ. ಕರೋನಾದಿಂದಾಗಿ ಬಿಗ್ ಬಾಸ್ ಅನ್ನ ಅರ್ಧಕ್ಕೆ ನಿಲ್ಲಿಸಲಾಗಿತ್ತು. ಲಾಕ್ಡೌನ್ ಮುಗಿದ ನಂತರ ಮತ್ತೆ ಬಿಗ್ ಬಾಸ್ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಯಿತು. ಸೆಕೆಂಡ್ ಇನ್ನಿಂಗ್ಸ್ ನ ಎಲ್ಲಾ ಎಪಿಸೋಡ್ಗಳನ್ನ ನೋಡ್ಕೊಂಡ್ ಸ್ಪರ್ಧಿಗಳು ಬೆಂಕಿ ಉಗುಳೋದಕ್ಕೆ ಶುರು ಮಾಡಿದ್ರು. ಜಗಳ ಕೂಡ ಶುರುವಾಯಿತು. ಈ ಬಿಗ್ ಬಾಸ್ ನ ಸೆಕೆಂಡ್ ಇನ್ನಿಂಗ್ಸ್ 4 ವಾರಗಳ ಜರ್ನಿ ಅಂತ ಮೊದಲೇ ಹೇಳಲಾಗಿತ್ತು. 2 ವಾರಗಳ ಜರ್ನಿ ಈಗ ಮುಗಿತಾ ಬಂತು. ಹಾಗಾದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋರು ಯಾರು? ಸಿಂಗಲ್ ಎಲಿಮಿನೇಷನ್ ನ ಇಲ್ಲ ಡಬಲ್ ಎಲಿಮಿನೇಷನ್ ನ ಅನ್ನೋ ಕುತೂಹಲ ನಿಮ್ಗೆಲ್ಲ ಶುರುವಾಗಿರುತ್ತೆ. ಯಾಕಂದ್ರೆ ವಾಹಿನಿ ಪ್ರಕಾರ ಇನ್ನುಳಿದಿರೋದು ಕೇವಲ 2 ವಾರ. ಆದ್ರೆ ಇನ್ನೂ ಬಿಗ್ ಬಾಸ್ ಮನೆಯಲ್ಲಿ 11 ಮಂದಿ ಸ್ಪರ್ಧಿಗಳಿದ್ದಾರೆ. ಈ ವಾರ ಡಬಲ್ ಎಲಿಮಿನೇಷನ್ ಪಕ್ಕ. ಹಾಗಾದ್ರೆ ಆ ಇಬ್ಬರು ಅನ್ಲಕ್ಕಿ ಸ್ಪರ್ಧಿಗಳು ಯಾರು ಅನ್ನೋ ಕುತೂಹಲಕ್ಕೆ ನಾನು ಇವತ್ತು ಉತ್ತರ ಕೊಡ್ತೀನಿ. ಈ ವಾರ ಕ್ಯಾಪ್ಟನ್ ದಿವ್ಯಾ ಉರುಡುಗ ಬಿಟ್ಟು ಮತ್ತೆಲ್ಲರೂ ನಾಮಿನೇಟ್ ಆಗಿದ್ದಾರೆ. ಇನ್ನು ದಿವ್ಯಾ ಸಿಕ್ಕ ಸ್ಪೆಷಲ್ ಪವರ್ ನಲ್ಲಿ ಶುಭಾ ಪೂಂಜರನ್ನ ಸೇವ್ ಮಾಡಿದ್ರು. ಇನ್ನುಳಿದ 9 ಮಂದಿಯೂ ಮನೆಯಿಂದ ಹೊರ ಹೋಗೋದಕ್ಕೆ ನಾಮಿನೇಟ್ ಆಗಿದ್ದಾರೆ. ಹಾಗಾದ್ರೆ ಈ 9ರಲ್ಲಿ ಈ ವಾರ ಮನೆಯಿಂದ ಹೊರ ಹೋಗೋ ಇಬ್ಬರು ಸ್ಪರ್ಧಿಗಳು ಯಾರು? ಹಾಗಾದ್ರೆ ಜನ ಅಂತೂ ಈ ಚಂದ್ರಚೂಡನನ್ನ ಹೊರಹಾಕಿ ಅಂತ ಹೇಳ್ತಾ ಇದ್ದಾರೆ. ಈ ಯಪ್ಪನ ಮನೆಯಿಂದ ಕಿತ್ತಾಕಿ ಈತನ ಅವಾಂತರ ನೋಡೋದಕ್ಕೆ ಆಗ್ತಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಚಕ್ರವರ್ತಿ ಚಂದ್ರಚೂಡ್ ಈ ವಾರ ಮನೆಯಿಂದ ಹೊರ ಹೋಗ್ತಾರ? ಈ ಚಂದ್ರಚೂಡ್ನಿಂದಲೇ ಮನೆ ಆಕ್ಟಿವ್ ಆಗಿದೆ, ಸ್ಪರ್ಧಿಗಳು ಕೂಡ ಆಕ್ಟಿವ್ ಆಗಿದ್ದಾರೆ. ಇನ್ನು ಬಿಗ್ ಬಾಸ್ಗೂ ಕೂಡ ಈ ರೀತಿ ಕಿತ್ತಾಡೋರು ಮನೆಯಲ್ಲಿ ಬೆಂಕಿ ಹಚ್ಚೋರೇ ಬೇಕಾಗಿದ್ದಾರೆ. ಇವರಿಗೆಲ್ಲ ವೋಟ್ ಕಡಿಮೆ ಬಂದ್ರು ಮನೆಯಲ್ಲಿ ಇರಿಸ್ಕೊಳ್ತಾರೆ ಬಿಗ್ ಬಾಸ್. ಹೀಗಾಗಿ ಈ ವಾರ ಚಂದ್ರಚೂಡ್ ಅಂತೂ ಮನೆಯಿಂದ ಹೊರಗಡೆ ಹೋಗೋದಿಲ್ಲ. ಇನ್ನು ಪ್ರಶಾಂತ್ ಸಂಬರ್ಗಿ ಮನೆ ಮಂದಿ ಅವರನ್ನ ಮನೆಯಿಂದ ಹೊರ ಹಾಕೋದಕ್ಕೆ ಎಷ್ಟೇ ಪ್ರಯತ್ನಿಸಿದ್ರು ಜನ ಅವರನ್ನ ಉಳಿಸ್ಕೊಳ್ತಾರೆ. ಜಗಳ ಆಡ್ಬೇಕಾದ್ರೆ ಭಯಂಕರವಾಗಿ ಕಂಡ್ರು ಅವರಲ್ಲಿ ಮುಗ್ಧತೆ ಅನ್ನೋದು ಎಲ್ಲೋ ಒಂದ್ ಕಡೆ ಇದೆ. ಅದನ್ನ ಜನ ಇಷ್ಟಪಡ್ತಿದ್ದಾರೆ. ಹೀಗಾಗಿ ಈ ವಾರ ಪ್ರಶಾಂತ್ ಸಂಬರ್ಗಿ ಮನೆಯಿಂದ ಹೊರ ಹೋಗೋದು ಡೌಟು. ಹಾಗಾದ್ರೆ ಈ ವಾರ ದೊಡ್ಡ ಮನೆಯಿಂದ ಹೊರ ಹೋಗೋದು ಯಾರು? ಮೊದಲ ಇನ್ನಿಂಗ್ಸ್ ನಲ್ಲಿ ರಘು ಗಾಡಿ ತುಂಬಾ ಸ್ಲೋ ಆಗಿ ಹೋಗ್ತಾ ಇತ್ತು. ಆದ್ರೆ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ರಘು ಗಾಡಿ ಸ್ಪೀಡ್ ಆಗಿ ಓಡುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆದಾಗ ಅದೇ ರೀತಿ ಬಿಲ್ಡಪ್ ಕೂಡ ಕೊಟ್ಟಿದ್ರು ರಘು. ಆದ್ರೆ ರಘು ಗಾಡಿ ಮುಂದಕ್ಕೆ ಹೋಗ್ತಾ ಇಲ್ಲ, ನಿಂತಲ್ಲೇ ನಿಂತಿದೆ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ರಘು ಇಂದ ಯಾವುದೇ ಮನರಂಜನೆ ಸಿಗ್ತಾ ಇಲ್ಲ. ಹೀಗಾಗಿ ಈ ವಾರ ರಘು ಗೌಡ ಎಲಿಮಿನೇಟ್ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಶುರುವಾದಾಗ ಎಲ್ಲರೂ ಹುಷಾರಾದ್ರು, ಎಲ್ಲರೂ ಬದಲಾದ್ರು. ಎಕ್ಸಾಂಪಲ್ ದೊಡ್ಡ ಮನೆಯ ಲಕ್ಕಿ ಬಾಯ್ ಶಮಂತ್ ಅಲಿಯಾಸ್ ಬ್ರೋಗೌಡ ಕೂಡ ಚೇಂಜ್ ಆದ್ರು. 2ನೇ ಅವಧಿಯಲ್ಲಿ ಕಣ್ಮಣಿಗೆ ಹಾಡು ಹೇಳ್ತಾ ಜನರನ್ನ ಮನರಂಜಿಸ್ತಾ ಇದ್ದಾರೆ. ಆದ್ರೆ ರಘು ಗೌಡ ಸ್ವಲ್ಪನೂ ಬದಲಾಗಿಲ್ಲ. ಇನ್ನಿರೋದು 2 ವಾರ. ರಘು ಇದ್ರೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಹೀಗಾಗಿ ರಘುಗೆ ಮನೆ ಬಾಗಿಲು ಓಪನ್ ಆಗೋದು ಪಕ್ಕ. ಇನ್ನು ಮಹಿಳಾ ಸ್ಪರ್ಧಿಗಳನ್ನ ನೋಡೋದಾದ್ರೆ ಎಲ್ಲರಲ್ಲೂ ಪೈಪೋಟಿ ಇದೆ. ಟಾಸ್ಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಆದ್ರೆ ಎಲ್ಲರಿಗಿಂತ ಪ್ರಿಯಾಂಕಾ ಸ್ವಲ್ಪ ಹಿಂದ್ಬಿದ್ದಿದ್ದಾರೆ. ಪ್ರಿಯಾಂಕಾ ಡೈರೆಕ್ಟ್ ಹಿಟ್ ಇದ್ದಿದ್ದನ್ನ ಇದ್ದ ಹಾಗೆ ಹೇಳ್ತಾರೆ, ಎಲ್ಲ ಹೌದು. ಆದ್ರೆ ಒಬ್ರೇ ಇರ್ತಾರೆ, ಜನರನ್ನ ಮನರಂಜಿಸ್ತಾ ಇಲ್ಲ. ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಅವರು ಸ್ವಲ್ಪ ವೀಕ್ ಅಂತ ಅನ್ಸ್ತಾರೆ. ಟಾಸ್ಕ್ಗಳಲ್ಲಿ ಕಷ್ಟ ಪಡ್ತಾರೆ. ಆದ್ರೆ ವಿಜಯಲಕ್ಷ್ಮಿ ಅವರ ಕೈ ಹಿಡಿತಾ ಇಲ್ಲ. ಇನ್ನು ಮನೆಯಲ್ಲಿ ಪ್ರಿಯಾಂಕಾ ತಿಮ್ಮೇಶ್ ಅಷ್ಟು ಆಕ್ಟಿವ್ ಆಗಿಲ್ಲ. ಶಮನ್ ಜೊತೆ ಇನ್ನು ಚಂದ್ರಚೂಡ್ ಜೊತೆ ಜಗಳ ಬಿಟ್ರೆ ದೊಡ್ಡ ಮನೆಯಲ್ಲಿ ಕಾಣಿಸ್ಕೊಳ್ಳುವುದು ಅಪರೂಪ. ಹೀಗಾಗಿ ಈ ವಾರ ಪ್ರಿಯಾಂಕಾ ಬಿಗ್ ಮನೆಯಿಂದ ಹೊರ ಹೋಗೋ ಸಾಧ್ಯತೆ ಇದೆ. ಒಟ್ಟಾರೆ ಎಲ್ಲರ ಮಧ್ಯೆ ಕಳೆದು ಹೋಗ್ತಾ ಇರುವ ರಘು ಗೌಡ ಹಾಗೂ ಪ್ರಿಯಾಂಕಾ ತಿಮ್ಮೇಶ್ ಈ ವಾರ ಮನೆಯಿಂದ ಹೋಗೋ ಎಲ್ಲಾ ಸಾಧ್ಯತೆ ಇದೆ. ಇನ್ನು ರಾಜೀವ್ ಬರ್ತಾರೆ ಅಂತ ಹೇಳಲಾಗಿತ್ತು, ಆದ್ರೆ ಡೌಟು. ಯಾಕಂದ್ರೆ ನೋಡಿದ ಸ್ಪರ್ಧಿಗಳನ್ನೇ ತುಂಬಾ ದಿನ ನೋಡ್ತಾ ಇದ್ರೆ ಜನರಿಗೂ ಬೋರ್ ಆಗ್ಬಿಡುತ್ತೆ.
ಇನ್ನು ಬಿಗ್ ಬಾಸ್ ಸೀಸನ್ 9ಕ್ಕೂ ಕೂಡ ತಯಾರಿಗಳು ನಡೀತಾ ಇದೆ. ಅಕ್ಟೋಬರ್ನಲ್ಲಿ ಸೀಸನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಬಿಗ್ ಬಾಸ್ 20 ದಿನಕ್ಕೆ ಮೊಟಕುಗೊಳ್ಳೋ ಸಾಧ್ಯತೆನೇ ಹೆಚ್ಚು. ಇನ್ನು ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನ ನಾವ್ ಹೇಳಿದೀವಿ. ವೇಟ್ ಮಾಡಿ ಏನಾಗುತ್ತೆ ಅಂತ.